ರಾಜ್ಯದಲ್ಲಿ ಅಸಮರ್ಥ ಸರ್ಕಾರ ಹಾಗೂ ಅಸಮರ್ಥವಾದಂತಹ ವಿಪಕ್ಷ ಇದೆ ಅಂತ ಹೇಳಿ ಜೆಡಿಎಸ್ ಶಾಸಕ ಈ ರೀತಿಯಾದಂತಹ ಒಂದು ಸ್ಫೋಟಕ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರೀ ಅಸಮರ್ಥ ಸರ್ಕಾರ ಇಲ್ಲ, ಅಸಮರ್ಥವಾಗಿರುವಂತಹ ವಿಪಕ್ಷ ಕೂಡ ಇದೆ ಅಂತ ಶರಣಗೌಡ ಕುಂದಕೂರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ವಿಧಾನಮಂಡಲದ ಅಧಿವೇಶನ ಶುರುವಾಗುತ್ತೆ, ಆರಂಭವಾಗುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಅಥವಾ ಅದನ್ನು ಕಡೆಗಣನೆ ಮಾಡಲಾಗಿದೆ. ಅದರ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಬಾರಿ ಅಧಿವೇಶನಕ್ಕೆ ಬರೋಬ್ಬರಿ ಬಹುತೇಕ 22 ಕೋಟಿಗಿಂತಲೂ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ. ಆದರೆ ಪ್ರತಿ ಬಾರಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಉತ್ತರ ಕರ್ನಾಟಕದ ಭಾಗಗಳಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತಾ ಇಲ್ಲ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರವಾಗಿ ಆ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ, ಈ ರೀತಿಯಾದಂತಹ ಒಂದು ಮಾತುಗಳು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದರ ಬಗ್ಗೆ ಈಗ ಜೆಡಿಎಸ್ ಶಾಸಕ ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ಇದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಜೆಡಿಎಸ್ ಶಾಸಕರು ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಶರಣಗೌಡ ಕುಂದಕೂರು ಅವರು ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಒಂದು ವಿಚಾರವಾಗಿ ಗುರುಮಠಕಲ್ ಕ್ಷೇತ್ರದ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರು ಏನಿದ್ದಾರೆ ಅವರು ಮಾತನಾಡ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ರಾಜ್ಯದಲ್ಲಿ ಇಷ್ಟು ದಿನ ಹೇಳ್ತಾ ಇದ್ರು ಬರೀ ಅಸಮರ್ಥ ಸರ್ಕಾರ ಇದೆ ಹಾಗೆ ಹೀಗೆ ಅಂತ ಹೇಳಿ, ಆದರೆ ಅದು ಆಗಲ್ಲ. ಅಸಮರ್ಥ ವಿಪಕ್ಷ ಕೂಡ ಇದೆ, ಅದು ಪ್ರಶ್ನೆ ಮಾಡೋಕೆ ಆಗ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಯಾವ ವಿಚಾರದಲ್ಲಿ ಮಾತನಾಡಬೇಕು, ಯಾವ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಳ್ಳಬೇಕು, ವಿಪಕ್ಷ ಆಗಿ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ ಜೆಡಿಎಸ್ ಶಾಸಕ. ನೋಡಿ, ಗಮನಿಸಿ ನೀವು, ಬಿಜೆಪಿ ಜೆಡಿಎಸ್ ಇಬ್ಬರು ಕೂಡ ಮೈತ್ರಿಯಲ್ಲಿದ್ದಾರೆ, ಒಟ್ಟಿಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಬಿಜೆಪಿಯ ಬಗ್ಗೆನೂ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ಬಗ್ಗೆ, ವಿರೋಧ ಪಕ್ಷದ ಬಗ್ಗೆ, ಎರಡೂ ಪಕ್ಷದ ಬಗ್ಗೆ ಇವರು ಯಾವುದೇ ರೀತಿಯಾದ ಭಯ ಇಲ್ಲದಂಗೆ ಮಾತನಾಡ್ತಾ ಇದ್ದಾರೆ. ಇರುವಂಥ ವಿಚಾರವನ್ನು ಯಾರಿಗೆ ಯಾಕೆ ಭಯ ಪಡಬೇಕು ಅಂತ ಹೇಳಿ ನೇರವಾಗಿ ಮಾತನಾಡ್ತಂತೆ ಕಾಣ್ತಾ ಇದೆ. ಇಂಥ ರಾಜಕಾರಣಿಗಳು ಬೇಕು. ನಮ್ಮ ಪಕ್ಷ, ಇನ್ನೊಬ್ಬ ಪಕ್ಷ, ಯಾವುದೇ ಪಕ್ಷ ಆಗಿರಲಿ, ಮೈತ್ರಿ ಪಕ್ಷ ಆಗಿರಲಿ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಿಲ್ಲ ಅಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳುವಂತಹ ನಾಯಕರ ಬೇಕು, ಅಂಥವ್ರಲ್ಲಿ ಇವರು ಕೂಡ ಸೇರ್ತಾರೆ ಅಂತ ಅನಿಸುತ್ತೆ. ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರು. ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ ಅದರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಷಯಗಳು ಚರ್ಚೆ ಆಗಬೇಕು. ಅದು ಪ್ರತಿ ಬಾರಿ ಕೂಡ ಆಗ್ತಾ ಇಲ್ಲ. ಆ ಭಾಗದ ಜನರ ಸಮಸ್ಯೆಗಳನ್ನು ಜಾಸ್ತಿ ಆಲಿಸಬೇಕು, ಆ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಹಾಗಾದರೆ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡಿ ಏನು ಪ್ರಯೋಜನ? ಆ ಭಾಗದ ಜನರಿಗೆ ನೀವು ಏನು ಉತ್ತರವನ್ನು ಕೊಡ್ತೀರಿ, ಏನು ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಿ, ಯಾವ ಮಾತುಗಳನ್ನು ಆಡ್ತೀರಿ, ಅದರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ. ಈ ರೀತಿಯಾದಂತಹ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಪ್ರತಿ ಬಾರಿ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು, ಆ ಭಾಗದ ಜನರ ಸಮಸ್ಯೆಗಳನ್ನು ಹೆಚ್ಚಿನದಾಗಿ ಆಲಿಸಬೇಕು, ಅದಕ್ಕೆ ಪರಿಹಾರ ಕೊಡುವಂತಹ ಕೆಲಸಗಳು ಆಗಬೇಕು, ಆದೇಶಗಳಾಗಬೇಕು. ಆ ರೀತಿಯಾಗಿ ಬೆಳಗಾವಿ ಅಧಿವೇಶನದಲ್ಲಿ 10 ದಿನ ಏನು ನಡೆಯುತ್ತೆ ಅದರಲ್ಲಿ ಈ ವಿಚಾರಗಳು ಚರ್ಚೆ ಆಗಬೇಕು. ಯಾಕಂದರೆ ಬೆಳಗಾವಿ ಅಧಿವೇಶನಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಆ ಖರ್ಚು ಮಾಡಿದಂಥ ಹಣಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗಬೇಕು ಅಂದರೆ ನಾವು ಆ ಭಾಗದ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ರೀತಿಯಲ್ಲಿ ನಾವು ಧ್ವನಿ ಎತ್ತಬೇಕಾಗಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಎನ್ನುವಂತಹ ಮಾತನ್ನು ಶರಣಗೌಡ ಕುಂದಕೂರು ಅವರು ಮಾತನಾಡ್ತಾ ಇದ್ದಾರೆ. ಇದೇ ಕುರಿತಾಗಿ ಯು ಟಿ ಖಾದರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ರೀತಿಯಾಗಿ ಸಮಸ್ಯೆಗಳು ಚರ್ಚೆ ಆಗಬೇಕು, ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಇದೇ ಸಮಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಿದ್ರೆ ಈ ರೀತಿಯಾಗಿ ಯಾರು ನಡೆದುಕೊಳ್ತಾ ಇರಲಿಲ್ಲ, ಈ ರೀತಿ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಅದು ಬೇರೆ ರೀತಿಯಾಗೇ ಇರ್ತಾ ಇತ್ತು. ನಮ್ಮ ಜೆಡಿಎಸ್ ನಾಯಕ ಇದ್ದಿದ್ರೆ, ಕುಮಾರಸ್ವಾಮಿ ಅವರು ಇದ್ದಿದ್ರೆ. ಆದರೆ ಅವರು ಈಗ ಕೇಂದ್ರ ಮಂತ್ರಿಯಾಗಿ ಬೇರೆ ಬೇರೆ ಕೆಲಸಗಳೆಲ್ಲ ಬ್ಯುಸಿಯಾಗಿದ್ದಾರೆ. ಇಲ್ಲಿ ಈ ರಾಜಕಾರಣಕ್ಕೆ ತಲೆ ಕೊಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ನಡೀತಾ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ. ವಿಪಕ್ಷನೂ ಚೆನ್ನಾಗೇ ಇರ್ತಾ ಇತ್ತು, ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಸರಿಯಾದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ರು, ಪ್ರಶ್ನೆ ಮಾಡ್ತಾ ಇದ್ರು. ಆ ತಾಕತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೆ ಅಂತ ಹೇಳಿ ಶರಣಗೌಡ ಕುಂದಕೂರು ಅವರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸ್ಪೀಕರ್ಗೆ ಇದ್ರ ಬಗ್ಗೆ ಪತ್ರವನ್ನು ಬರೆದು ಮನವಿಯನ್ನು ಕೂಡ ಮಾಡಿದಾರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.